ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವಾಗ ಬೆಳಿಗ್ಗೆ 7 ಗಂಟೆ ಆಗ್ತಾಯಿದೆ. ನಾನಿವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಭಾನುವಾರ. ಪ್ರತಿದಿನ ಬೆಳಿಗ್ಗೆ ಯೋಗ ಕ್ಲಾಸ್ ಇರೋದ್ರಿಂದ 5:15ಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತು ಸ್ವಲ್ಪ ಲೇಟಾಗಿ ಯೋಗಾಸನ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಯೋಗಾಸನನ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿನಿತ್ಯವೂ ಕೂಡ ಯೋಗಾಸನವನ್ನು ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವ ರೀತಿ ನಾವು ಪ್ರತಿನಿತ್ಯ ಊಟ ತಿಂಡಿ ಮಾಡ್ತೀವೋ ಅದೇ ರೀತಿ ಇದನ್ನು ಕೂಡ ನಾವು ಮಾಡಬೇಕು. ನಮ್ಮ ದೇಹದಲ್ಲಿನೇ ಎಲ್ಲ ರೀತಿಯ ಮೆಡಿಸಿನ್ ಕೂಡ ಇದೆ, ಅದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಷ್ಟೇ. ಎಲ್ಲ ಕಾಯಿಲೆಗಳಿಗೂ ಔಷಧಿ ನಮ್ಮ ದೇಹದಲ್ಲೇ ಇರುತ್ತೆ. ಪ್ರತಿದಿನ ವ್ಯಾಯಾಮ ಮಾಡೋದ್ರಿಂದ ಆರೋಗ್ಯನ ಚೆನ್ನಾಗಿಟ್ಕೋಬೋದು, ಜೊತೆಗೆ ಲವಲವಿಕೆಯಿಂದ ಇರ್ಬೋದು, ಉತ್ಸಾಹ ಇರುತ್ತೆ. ಏನೇ ಕೆಲಸ ಮಾಡಿದ್ರೂ ಸುಸ್ತು ಅನಿಸಲ್ಲ, ಒಂಥರ ಇಡೀ ದಿನ ಖುಷಿಯಾಗಿರುತ್ತೆ. ಮೆಡಿಟೇಷನ್, ಪ್ರಾಣಾಯಾಮ ಹಾಗೆಯೇ ಯೋಗಾಸನಗಳೆಲ್ಲ ಮಾಡೋದ್ರಿಂದ. ಪ್ರತಿನಿತ್ಯ ಯೋಗಾಸನ ಮಾಡಿದಾಗ ನಮಗೆ ಒಂದಿನ ಕೂಡ ಮಾಡದೇ ಇರೋದಕ್ಕೆ ಇಷ್ಟ ಆಗಲ್ಲ. ಒಂದು ದಿವಸ ಮಾಡಿಲ್ಲ ಅಂದರೆ ಏನೋ ಕಳ್ಕೊಂಡ್ವಿ ಅನ್ನೋ ಥರ ಆಗ್ತಾ ಇರುತ್ತೆ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಮನುಷ್ಯನ ಜೀವನ ಅನ್ನೋದು ನೀರಿನ ಮೇಲಿನ ಗುಳ್ಳೆ ಥರ ಅಲ್ವಾ ಸ್ನೇಹಿತರೆ. ನಾವು ಇರೋಷ್ಟು ದಿನ ಎಲ್ಲರ ಜೊತೆಗೆ ಪ್ರೀತಿಯಿಂದ ಖುಷಿಯಾಗಿ ನಗ್ತಾ ದಿನ ಕಳ್ಕೊಂಡು ಹೋಗ್ಬಿಡ್ಬೇಕು. ಇರೋಷ್ಟು ದಿನ ಯಾರಿಗೂ ನೋವು ಕೊಡದೆ ನಾವು ನೋವು ಆಗದಿರೋ ಥರ ಬದುಕೋದು ತುಂಬ ಒಳ್ಳೆಯದು. ಯಾಕೆ ಇವತ್ತು ಹೀಗೆ ಹೇಳ್ತಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಮೊನ್ನೆ ಅಷ್ಟೇ ಒಂದು ವ್ಲಾಗ್ ಹಾಕಿದ್ದೆ, ನೋಡಿರ್ಬೋದು. ತುಂಬ ಜನ ನೋಡಿದ್ದೀರಾ ಕೂಡ. ಹಳೆ ಮನೆ ಅಂತ ಹೇಳ್ಬಿಟ್ಟು ಸಿರ್ಸಿ ಬೆಟ್ಕೊಪ್ಪದ ಒಂದು ವ್ಲಾಗ್ ಹಾಕಿದ್ದೆ. ನಾನು ಗೃಹ ಪ್ರವೇಶ ಕರೆಯೋಕ್ಕೆ ಹೋಗಿರುವಂಥದ್ದು. ಆ ಟೈಮಲ್ಲಿ ಒಬ್ಬರು ನನಗೆ ಅಲ್ಲಿ ಮನೆಯೆಲ್ಲ ತೋರಿಸ್ತಾ ಇರುವಾಗ ಮಾತಾಡಿಸಿದ್ರು, ಗಾಯತ್ರಿ ಅಂತ ಹೇಳಿ. ಎಷ್ಟು ಪ್ರೀತಿ ಮಾಡ್ಕೊಂಡಿದ್ರು ಅವ್ರ ಮನೆಗೆ ಹೋದಾಗ. ನಾನು ಅವ್ರನ್ನ ಅದೇ ಮೊದಲನೇ ಬಾರಿ ಆಗಿರ್ಬೋದು ನನಗೆ ನೋಡಿರುವಂಥದ್ದು. ಅವ್ರು ನನ್ನನ್ನು ಮುಂಚೆನೇ ನೋಡಿರ್ಬೋದು, ನನಗೆ ಸರಿಯಾಗಿ ಅವ್ರ ಜೊತೆಗೆ ಮಾತಾಡಿ ನೋಡಿದ್ದು ಅದೇ ಮೊದಲನೇ ಬಾರಿ. ನಾನು ವಿಡಿಯೋನ ಸ್ವಲ್ಪ ಲೇಟಾಗಿ ಎಡಿಟಿಂಗ್ ಮಾಡಿ ಹಾಕಿದೆ. ಆದರೆ ನಾನು ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡುವಾಗ ಅವರೇ ಇಲ್ಲ ಅಂತ ಗೊತ್ತಾಯಿತು. ವಿಡಿಯೋ ಅಪ್ಲೋಡ್ ಆಗಿಬಿಟ್ಟಿತ್ತು. ವಿಡಿಯೋನ ಅತ್ತೆ ನೋಡಿಬಿಟ್ಟು ಹೇಳಿದ್ರು, ಇವಾಗ ಅವರಿಲ್ಲ, ಕ್ಯಾನ್ಸರ್ ಬಂದು ಹೋಗಿಬಿಟ್ರು ಅಂತೇಳಿ. ತುಂಬಾ ಬೇಜಾರಾಯಿತು. ಮಾತ್ರ ನನಗೆ ಒಂದು ಕಡೆ ಶಾಕ್ ಕೂಡ ಆದಂಗಾಯಿತು. ಎಷ್ಟು ಪ್ರೀತಿಯಿಂದ ಮಾತಾಡಿ ಎಷ್ಟು ದಿವಸನೂ ಆಗಿಲ್ಲ, ಇಷ್ಟು ಬೇಗ ಹೋಗಿಬಿಟ್ರಲ್ಲ ಅಂತೇಳಿ ತುಂಬಾ ನೋವು ಕೂಡ ಆಯಿತು. ಹಾಗೆ ನಾನು 2 ವರ್ಷದ ಹಿಂದೆ ಖುಷಿನ ಆರುಷಿನ ಸ್ಕೂಲ್ ಬಸ್ ಹತ್ಸೋದಕ್ಕೆ ಅಂತ ಸ್ವಲ್ಪ ಡೌನಲ್ಲಿ ಹೋಗಿ ನಿಂತ್ಕೊಳ್ತಾ ಇದ್ದೆ. ಅಲ್ಲಿ ಒಬ್ಬರು ಪ್ರತಿನಿತ್ಯ ಮಾತಾಡಿಸ್ತಾ ಇದ್ದರು. ಅವ್ರ ಮಕ್ಕಳನ್ನೂ ಕೂಡ ಅದೇ ಸ್ಕೂಲಿಗೆ ಕಳಿಸ್ತಾಯಿದ್ರು. ಅವರು ಬಸ್ ಹತ್ಸೋದಕ್ಕೆ ಅಂತ ಬರ್ತಾಯಿದ್ರು. ಚೆನ್ನಾಗಿ ಮಾತಾಡ್ತಾ ಇದ್ವಿ. ಇವಾಗ ಅವರು ಕೂಡ ಕ್ಯಾನ್ಸರಿಂದ ಹೋಗಿಬಿಟ್ರು ಅಂತ ಕೇಳಿ ತುಂಬಾ ನೋವಾಯಿತು. ಯೋಗಕ್ಕೆ ಬರೋರು ಹೇಳ್ತಾಯಿದ್ರು, ಅವರು ಕ್ಯಾನ್ಸರ್ ಬಂದು ಹೋಗಿಬಿಟ್ರು ಅಂತೇಳಿ. ಅವರಿಗೆ ಕ್ಯಾನ್ಸರ್ ಆಗಿತ್ತು ಅಂತ ನನಗೆ ಗೊತ್ತಿತ್ತು, ಕಡಿಮೆ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಅವರು ಈಗ ಇಲ್ಲ ಅಂತ ಕೇಳಿ ತುಂಬಾ ನೋವಾಯಿತು. ಕ್ಯಾನ್ಸರ್ ಅನ್ನೋದು ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಪರ್ಣ ಅವರಿಗೂ ಅಷ್ಟೇ 2 ವರ್ಷ ಮುಂಚೆ ಕ್ಯಾನ್ಸರ್ ಬಂದಿತ್ತಂತೆ. ಚಂದನ TV ಕಾರ್ಯಕ್ರಮವನ್ನೆಲ್ಲ ನಡೆಸ್ಕೊಡ್ತಾ ಇದ್ರಲ್ವ ಅವರು, ಇಷ್ಟು ಚೆನ್ನಾಗಿ. ಅವರು 2 ವರ್ಷ ಕ್ಯಾನ್ಸರ್ ಜೊತೆಗೆ ಫೈಟ್ ಮಾಡಿದ್ರಂತೆ. ಆದರೂ ಕೂಡ ಕೊನೆಗೂ ಅವರು ಉಳಿದೇ ಇಲ್ಲ. ತುಂಬಾ ಬೇಜಾರಾಯಿತು. ಅವ್ರು ಹೋಗಿರೋ ಸುದ್ದಿನೂ ಕೇಳಿದಾಗ. 10 ವರ್ಷದ ಹಿಂದೆ ನಾನು ಅವ್ರನ್ನ ಮೀಟ್ ಮಾಡಿದ್ದೆ. ಮಾವನಿಗೆ ಸನ್ಮಾನ ಇತ್ತು ಮಹಾರಾಣಿ ಕಾಲೇಜ್ ಹತ್ರ. ಆವಾಗ ಅವರೇ ಬಂದಿದ್ದರು ಆ್ಯಂಕರ್ ಆಗಿ. ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು, ಒಳ್ಳೆ ನಗನಗುತ್ತಾ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು. ಅವ್ರ ಜೊತೆಗೆ ಫೋಟೋ ಕೂಡ ತೆಗೆಸ್ಕೊಂಡಿದ್ದೆ. ಆ ಫೋಟೋ ಇಲ್ಲ ಇವಾಗ, ಯಾಕೆಂದರೆ ಹಸ್ಬೆಂಡ್ ಮೊಬೈಲಲ್ಲಿ ತೆಗೆದಿದ್ದಾಗಿತ್ತು. ಆ ಮೊಬೈಲ್ ಕಳೆದೇ ಹೋಗಿಬಿಟ್ಟಿದೆ. ತುಂಬಾ ಬೇಜಾರಾಯಿತು. ಈಗಂತೂ ಲೇಡೀಸಲ್ಲಿ ತುಂಬ ಜನರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ, ಇರೋದೇ ಇಲ್ಲ. ನನ್ನ ಚಿಕ್ಕತ್ತೆಗೂ ಒಬ್ಬರಿಗೆ ಕ್ಯಾನ್ಸರ್ ಬಂದಿತ್ತು, ಅವರು ಕೂಡ ಕ್ಯಾನ್ಸರಿಂದನೇ ಹೋಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಆವಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ತಾ ಇರೋದು ತುಂಬಾ ಮುಖ್ಯ. ಹಾಗೆಯೇ ಪ್ರತಿನಿತ್ಯ ವ್ಯಾಯಾಮ ಮಾಡೋದು ಕೂಡ ತುಂಬಾ ಮುಖ್ಯ. ಒಂದು ಮಹಿಳೆ ಸಾವನ್ನಪ್ಪಿದರೆ ಇಡೀ ಸಂಸಾರದ ದಿಕ್ಕೇ ಬದಲಾಗಿ ಹೋಗುತ್ತೆ. ಒಂದು ಮಹಿಳೆ ಒಂದು ಸಂಸಾರದ ಆಧಾರ ಸ್ತಂಭ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಅವರ ಅವಶ್ಯಕತೆ ತುಂಬಾ ಇರುತ್ತೆ. ಒಂದು ಮನೆಯಲ್ಲಿ ಅಮ್ಮ ಅಂದರೆ ಅಮ್ಮನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರುತ್ತೆ. ಮಕ್ಕಳಿಗಿರುತ್ತೆ, ಗಂಡನಿಗಿರುತ್ತೆ, ಅತ್ತೆ ಮಾವ, ಪ್ರತಿಯೊಬ್ಬರಿಗೂ ಕೂಡ
ಆ ಮನೆಯಲ್ಲಿ ಮಹಿಳೆಯ ಅವಶ್ಯಕತೆ ಅನ್ನೋದು ತುಂಬಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಅವರವರ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಹೆಲ್ತ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಅದಕ್ಕೆ ಬೇಕಾದಂಥ ಪ್ರಿಕಾಷನ್ ತೊಗೊಳ್ಳೋದು ತುಂಬಾ ಮುಖ್ಯ. ಕ್ಯಾನ್ಸರು ಲಾಸ್ಟ್ ಸ್ಟೇಜಿಗೆಲ್ಲ ಹೋಗಿಬಿಟ್ರೆ ಉಳಿಯೋದು ತುಂಬಾ ಕಷ್ಟ. ಫಸ್ಟ್ ಸ್ಟೇಜಲ್ಲೆಲ್ಲ ಗೊತ್ತಾಯಿತು ಅಂದರೆ ಹೇಗೋ ಅವರು ಬದುಕುಳಿಬೋದು. ಕ್ಯಾನ್ಸರ್ ಬಂದು ಸತ್ತಿರುವಂಥ ಈ 3 ಜನರನ್ನು ಕೂಡ ನಾನು ಅತಿ ಹತ್ತಿರದಿಂದ ನೋಡಿದ್ದೀನಿ, ಮಾತಾಡಿದ್ದೀನಿ ಅವ್ರ ಜೊತೆಗೆ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬಾ ನೋವಾಗ್ತಾಯಿದೆ ಮಾತ್ರ. ನಮ್ಮ ಪರಿಚಿತರೆಲ್ಲ ಸತ್ತಾಗ ಮನಸ್ಸಿಗೆ ಏನೋ ಒಂಥರ ಭಾರ ಅನಿಸುತ್ತೆ. ಹಾಗೆ ಜೀವನ ಎಷ್ಟು ಕ್ಷಣಿಕ ಅಲ್ವಾ ಅಂತ ಅನಿಸುತ್ತೆ. ನಾವು ನಮ್ಮದು ಅಂಥೇಳಿ ಎಷ್ಟೊಂದು ಹೋರಾಡ್ತೀವಿ, ಅದಕ್ಕೋಸ್ಕರ ಎಷ್ಟೊಂದು ಕಚ್ಚಾಡ್ತೀವಿ, ಜಗಳಾಡ್ತೀವಿ. ಆದರೆ ಏನಿದೆ ಜೀವನದಲ್ಲಿ? ಏನೂ ಇಲ್ಲ ಅಲ್ವಾ? ನೀರಿನ ಮೇಲಿನ ಗುಳ್ಳೆ ಥರ ಒಂದು ಕ್ಷಣಕ್ಕೇ ಸಾವು ಬಂದು ನಮ್ಮನ್ನು ಕರ್ಕೊಂಡು ಹೋಗಿಬಿಡುತ್ತೆ. ಸಮುದ್ರದ ಅಲೆ ಬಂದು ಬಡ್ಕೊಂಡು ಥರನೇ. ಇವತ್ತು ಬೆಳಗಿನ ತಿಂಡಿಗೆ ನಾನು ಉದ್ದಿನ ದೋಸೆ ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ನಾವು ಹೆಚ್ಚಾಗಿ ಚಟ್ನಿಗಿಂತ ಸಾಂಬಾರು ಜೊತೆಗೇ ಈ ದೋಸೆ ತಿನ್ನೋದು ಜಾಸ್ತಿ. ಚಟ್ನಿ ಮತ್ತು ಪಲ್ಯ ಇದೆಲ್ಲ ತಿನ್ನೋದಕ್ಕಿಂತ ಸಾಂಬಾರು ಜೊತೆಗೇ ಜಾಸ್ತಿ ಇಷ್ಟಪಡೋದು ನಮ್ಮ ಮನೆಯಲ್ಲೆಲ್ಲರೂ. ಅದಕ್ಕೋಸ್ಕರ ನಾನು ಸಾಂಬಾರನ್ನ ಮಾಡಿದ್ದೀನಿ. ಈ ಕಡೆಗೆ ದೋಸೆ ಮಾಡ್ತಾ ಆ ಕಡೆಗೆ ಟೀ ಮಾಡೋಣ ಅಂತ ಟೀಗೆ ಇಟ್ಟಿದ್ದೀನಿ. ಹಸ್ಬೆಂಡ್ಗೆ ತಿಂಡಿಗಿಂತ ಮುಂಚೆನೇ ಟೀ ರೆಡಿ ಇರಬೇಕು. ಇಲ್ಲ ಅಂದರೆ ಅವರಿಗೆ ತಿಂಡಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಟೀನ ಲೇಟಾಗಿ ಮಾಡಿಕೊಟ್ರೆ. ಅದಕ್ಕೋಸ್ಕರ ಬೇಗ ಬೇಗ ಟೀ ಕೂಡ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಇಲ್ಲ ಅಂದರೆ ಟೀ ತುಂಬ ಬೇಗ ಮಾಡಿಟ್ರೂ ಕೂಡ ಆರೋಗ್ಬಿಡುತ್ತೆ. ಇವಾಗ ಮಳೆಗಾಲ ಚಳಿ ಆಗಿರೋದ್ರಿಂದ. ಹಾಗೆ ಪಾತ್ರೆಗಳೆಲ್ಲ ತುಂಬ ತೊಳೆದಿಟ್ಕೊಂಡಿದ್ದೀನಿ ರಾತ್ರಿಯೇ. ಅದನ್ನೆಲ್ಲ ಎತ್ತಿಟ್ಕೋಬೇಕು ಅದರ ಜಾಗದಲ್ಲಿ. ಮುಂಚೆ ಎಲ್ಲ ಸಂಡೇ ಬಂತು ಅಂತಂದರೆ ಹಸ್ಬೆಂಡ್ ಹತ್ರ ಎಲ್ಲಾದರೂ ಆಚೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ಇವಾಗ ಅವರೇ ಆಚೆ ಹೋಗೋಣ ಅಂದ್ರೂ ಬೇಡ, ಸಿಗೋದೇ ಒಂದು ಸಂಡೇ ನನಗೆ. ಇವಾಗ ಆಚೆ ಎಲ್ಲ ಹೋಗೋದು ಬೇಡ ಅಂತ ಹೇಳ್ತೀನಿ. ಏನಾದರೂ ಕೆಲಸಗಳಿದ್ರೆ ಅದನ್ನ ಮಾಡ್ಕೊಳ್ಳೋದಿರುತ್ತೆ. ಹಾಗೆ ಗಾರ್ಡ್ನಿಂಗ್ ಕೆಲಸ ಹೆಚ್ಚಾಗಿ ಸಂಡೇನೇ ಮಾಡ್ಕೊಳ್ಳೋದಾಗತ್ತೆ ಇವಾಗ. ಹಾಗೆಯೇ ಸ್ವಲ್ಪ ರೆಸ್ಟ್ ಕೂಡ ಮಾಡೋಣ ಅಂತ ಅನಿಸೋದು ಸಂಡೇನೇ ಆಗಿದೆ. ಈಗ ಆಫೀಸ್ ಕೂಡ ಹೋಗ್ತೀನಲ್ವ, ಟೈಮೇ ಸಿಗೋದಿಲ್ಲ ಇವಾಗ. ಅದಕ್ಕೆ ಒಂದು ಸಂಡೇ ಸಿಕ್ತು ಅಂದರೆ ತುಂಬಾ ಖುಷಿ ಆಗಿಬಿಡುತ್ತೆ. ಅದ್ರ ಜೊತೆಗೆ ಈಗ ವ್ಲಾಗ್ ಮಾಡೋದು ಕೂಡ ಸ್ಯಾಟರ್ಡೇ ಸಂಡೇನೇ ಆಗಿಬಿಟ್ಟಿದೆ. 2-3 ವ್ಲಾಗ್ಗಳೆಲ್ಲ ಆದರೆ ಇವಾಗಲೇ ಮಾಡ್ಕೊಂಬಿಡೋಣ ಅಂತ ಅದನ್ನೂ ಕೂಡ ಮಾಡ್ಕೊಳ್ತಾ ಇರ್ತೀನಿ. ಇವಾಗ ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆಲ್ಲ ದೋಸೆ ಮಾಡಿಕೊಟ್ಟಿದ್ದಾಯಿತು. ಇವಾಗ ನಾನು ಕೂಡ ದೋಸೆನ ತಿಂದ್ಕೊಂಡು ಬರ್ತೀನಿ. ಆರುಷಿಗೆ ಪುಟಾಣಿ ದೋಸೆ ಮಾಡಿಕೊಟ್ಟಿದ್ದೆ. ಅವಳು ಪುಟಾಣಿ ದೋಸೆ ಬೇಕಂತಂದ್ಲು. ಇವಾಗ ತುಂಬಾ ಮೋಡ ಆಗಿಬಿಟ್ಟಿದೆ, ಮಳೆ ಬರೋ ಥರ ಕಾಣಿಸ್ತಾ ಇದೆ. ಆದರೂ ಕೂಡ ತುಂಬ ಬಟ್ಟೆನ ತೊಳೆದಿರೋದ್ರಿಂದ ಟೆರೆಸಿಗೆ ಹಾಕೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಗಾಳಿ ಬಂದರೆ ಗಾಳಿಗೆ ಒಣಕೊಂಬಿಡತ್ತೆ. ಇಲ್ಲ ಅಂತಂದರೆ ಒಂಥರ ಮುಗಿದ ಸ್ಮೆಲ್ ಆಗಿಬಿಡತ್ತೆ ಅಂಥೇಳಿ ಮೇಲೆ ಒಣಸೋದಕ್ಕೆ ಬಂದಿದ್ದೀನಿ. ಹಾಗೆ ಬೆಡ್ ಸ್ಪ್ರೆಡ್ ಎಲ್ಲ ತೊಳೆದಿದ್ದೆ ಇವತ್ತು. ಹಾಸಿಗೆ ಬಟ್ಟೆ ನಮ್ಮದೆಲ್ಲ ಅದನ್ನು ಕೂಡ ಒಣಸ್ಕೊಳ್ಳೋದಕ್ಕೆ ತಂದಿದ್ದೀನಿ. ನನ್ನ ಜೊತೆಗೆ ಆರುಷಿ ಕೂಡ ಟೆರೆಸಿಗೆ ಬಂದಿದ್ಲು. ಅವಳಿಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಅವಳು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಳಲ್ವ ಇವಾಗ, ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾಳೆ. ವಾರದಲ್ಲಿ 2 ದಿನ ಕ್ಲಾಸ್ ಇರುತ್ತೆ ಅವಳಿಗೆ. ಆನಂತರ ಮತ್ತುಳಿದ ದಿನ ಮನೆಯಲ್ಲಿನೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ದಿನಾಲೂ ಮಾಡಿಕೊಂಡು ರೂಢಿ ಮಾಡಿಕೊಂಡ್ರೆ ಬೇಗ ಬೇಗ ಮುಂದಿನ ಸ್ಟೆಪ್ ಕೂಡ ಕಲಿಯೋದಕ್ಕೆ ಸುಲಭ ಆಗತ್ತೆ. ಹಾಗೆ ಇಲ್ಲಿ ಗಾಳಿ ಕೂಡ ತುಂಬ ಜೋರಾಗಿ ಬೀಸ್ತಾ ಇದೆ. ಇವಾಗ ಮೋಡ ನೋಡಿದರೆ ಮಳೆ ಬಂದುಬಿಡತ್ತೇನೋ ಅಂತ ಅನಿಸಿದೆ. ನಾನು ಬಟ್ಟೆ ಒಣಗಿಸೋದ್ರೊಳಗೇ ಮಳೆ ಬಂದುಬಿಡತ್ತೇನೋ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನಾಗತ್ತೆ ಅಂತೇಳಿ ಕೆಳಗಡೆ ಕೂಡ ಎಲ್ಲ ಬಟ್ಟೆ ಒಣಗಿಸ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಅಲ್ಲೂ ಜಾಗ ಇಲ್ಲ. ಇವಾಗ ಮಳೆ ಬಂದ್ರೂ ಚಿಕ್ಕದಾಗಿ ಬಂದರೆ ಇಲ್ಲೇ ಒಣಗಿಸಿಡೋದೇನೆ ಆಗಿಬಿಟ್ಟಿದೆ ಈಗ. ಇಲ್ಲಾಂದರೆ ಹಾಗೆ ತೊಗೊಂಡೋಗಿ ಎತ್ತಿಡೋದು ಕೂಡ ಕಷ್ಟ ಆಗುತ್ತೆ. ಕೆಳಗಡೆ 2-3 ಕಡೆ ಎಲ್ಲ ಒಣಗಿಸಿಟ್ಟು ಬಂದಿದ್ದೀನಿ. ಹಾಗೆ ಬಟ್ಟೆ ಒಣಗಿಸ್ಬಿಟ್ಟು 2 ಗಿಡನ ರೀಪಾಟ್ ಮಾಡಬೇಕು. ಆಗಲೇ ಮತ್ತೆಲ್ಲ ಗಿಡಗಳನ್ನು ರೀಪಾಟಿಂಗ್ ಮಾಡಿದ್ದಾಗಿದೆ. ಅನಂತರ ರೀಪಾಟ್ ಮಾಡುವಾಗ ತೆಗೆದಂಥ ಮಣ್ಣನ್ನು ರಿಯೂಸಿಗೆ ರೆಡಿ ಮಾಡಿ ಇಟ್ಕೋಬೇಕು. ಅದನ್ನು ಕೂಡ
ಇದು ಹೊಸದಾಗಿ ತಂದ್ಕೊಂಡಂಥ ಮಣ್ಣು. ನಾನಿಲ್ಲಿ ಮಣ್ಣಿಗಿಂತ ಜಾಸ್ತಿ ಗೊಬ್ಬರನೇ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ಪಾಟು ಲೈಟ್ ವೇಟ್ ಇರುತ್ತೆ, ಜಾಸ್ತಿ ವೇಟ್ ಇರಲ್ಲ. ಅದಕ್ಕೋಸ್ಕರ ನಾನೊಂದು 40% ಮಣ್ಣು ಸೇರಿಸಿದ್ರೆ 70% ಗೊಬ್ಬರನ ಸೇರಿಸ್ಕೊಳ್ತೀನಿ. ಆನಂತರ ಒಂದು 20% ಮರಳನ್ನು ಸೇರಿಸ್ಕೊಳ್ತೀನಿ ಯಾವಾಗಲೂ ಅಷ್ಟೇ. ಯಾಕೆಂದರೆ ನಾನು ಟೆರೆಸ್ ಮೇಲೆ ಇಡ್ತೀನಲ್ಲ, ಮಣ್ಣು ಜಾಸ್ತಿ ಆಗಿಬಿಟ್ರೆ ವೇಟ್ ಆಗಿಬಿಡುತ್ತೆ, ಪಾಟು ಲೈಟ್ ವೇಟ್ ಇರಬೇಕು. ಅದಕ್ಕೋಸ್ಕರ ನಾನು ಗೊಬ್ಬರನೇ ಜಾಸ್ತಿ ಸೇರಿಸ್ಕೊಳ್ಳೋದು. ಇವೆಲ್ಲ ರೀಪಾಟಿಂಗ್ ಮಾಡುವಾಗ ತೆಗೆದಿರುವಂಥ ಮಣ್ಣು, ಇದು ಪಾಟಲ್ಲಿರುವಂಥ ಮಣ್ಣುಗಳು. ಇದನ್ನು ರೀಯೂಸ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಮರಳು, ಗೊಬ್ಬರ ಮತ್ತು ಸುಣ್ಣ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆಲ್ಲ ಕಲಿಸ್ಕೊಂಬಿಟ್ಟು ಚೀಲದಲ್ಲಿ ಕಟ್ಟಿಡ್ತೀನಿ. ನೆಕ್ಸ್ಟ್ ಟೈಮ್ ರೀಪಾಟ್ ಮಾಡುವಾಗ ಇದನ್ನೇ ಯೂಸ್ ಮಾಡೋಕ್ಕಾಗತ್ತೆ. ಮತ್ತು ಎಕ್ಸ್ಟ್ರಾ ಮಣ್ಣು ಗೊಬ್ಬರ ಎಲ್ಲ ತಂದ್ಕೋಬೇಕಂತಿರಲ್ಲ, ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಇಲ್ಲ ಅಂದರೆ ಮತ್ತೆ ಇದೇ ಮಣ್ಣನ್ನು ನಾವು ಪಾಟಿಗೆ ಬಳಸಿದ್ರೆ ಇದರಲ್ಲಿ ಸತ್ವ ಇರೋದಿಲ್ಲ. ಸತ್ವ ಇಲ್ಲ ಅಂತಂದರೆ ಗಿಡಗಳು ಚೆನ್ನಾಗಿ ಬರಲ್ಲ, ಹೆಲ್ದಿಯಾಗಿ ಬರಲ್ಲ. ಆವಾಗ ಹೂ ಕೂಡ ಚೆನ್ನಾಗಿ ಬಿಡಲ್ಲ. ತರಕಾರಿಗೆ ಹಾಕಿದ್ರೂ ಕೂಡ ವೇಸ್ಟು, ಏನಕ್ಕೆ ಹಾಕಿದ್ರೂ ಕೂಡ ವೇಸ್ಟು. ಅದಕ್ಕೋಸ್ಕರ ಇದನ್ನು ರೀಯೂಸ್ ಮಾಡ್ಕೋಬೇಕಂದ್ರೆ ಗೊಬ್ಬರ, ಸುಡುಮಣ್ಣು, ನಂತರ ಮರಳು, ಸುಣ್ಣ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಸುಣ್ಣದಲ್ಲಿ ಕ್ಯಾಲ್ಶಿಯಮ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಸುಣ್ಣನ. ಇವಾಗ ಇಲ್ಲಿರುವಂಥ ಅರ್ಧಕ್ಕರ್ಧ ಗಿಡಗಳನ್ನು ರೀಪಾಟ್ ಮಾಡಿದ್ದಾಯಿತು. ಟೆರೆಸ್ ಎಲ್ಲ ಪೂರ್ಣ ಮಣ್ಣಾಗ್ಬಿಟ್ಟಿದೆ ನೋಡಿ. ಹಾಗೆ ಬೇಡದಿರೋ ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಇಲ್ಲಿ ಇದೆಲ್ಲ ಗೊಬ್ಬರ ಮಾಡೋದಕ್ಕೆ ತೊಗೊಂಡು ಹಾಕ್ಕೋಬೇಕು. ರೀಪಾಟ್ ಆದಮೇಲೆ ವೇಸ್ಟ್ ಆಗಿರುವಂಥದ್ದು ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಇವೆಲ್ಲ ರೀಪಾಟಿಂಗ್ ಆಯಿತು. ತುಂಬ ಪಾಟ್ಗಳು ರೀಪಾಟ್ ಮಾಡೋದಕ್ಕೆ ನಾನು ತೆಂಗಿನಕಾಯಿ ಜುಟ್ಟಿರತ್ತಲ್ಲ ಅದು ಇಟ್ಕೊಂಡಿದ್ದೀನಿ. ಹಾಗೆಯೇ ಹೊಂಗೆ ಗಿಡದ ಹೂಗಳು ಬಿದ್ದಿರುತ್ತಲ್ಲ ಚಳಿಗಾಲದಲ್ಲಿ, ಅದನ್ನ ಒಣಗಿಸಿಟ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಗೊಬ್ಬರಕ್ಕೆ ಹಾಕಿದ್ದೆ, ಇನ್ನು ಕೆಲವೊಂದಿಷ್ಟನ್ನು ಒಣಗಿಸಿಟ್ಕೊಂಡಿದ್ದೀನಿ. ಒಳ್ಳೆ ಗೊಬ್ಬರ ಇದು ಗಿಡಗಳಿಗೆ ಅಂಥೇಳಿ. ಹಾಗೆ ಒಣಗಿರುವಂಥ ಎಲೆಗಳು, ಹಾಗೆ ಇಲ್ಲಿ ಮಣ್ಣು, ಗೊಬ್ಬರ ಮತ್ತು ಮರಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಒಣಗಿರುವಂಥ ಕೈಬೇವಿನ ಎಲೆಯನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಳಾಗಿರುವಂಥ ಈರುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆ ಇವೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಊರಿಂದ ತಂದಿರುವಂಥ ಈರುಳ್ಳಿ ಆಗಿತ್ತು, ಜಡೆ ಈರುಳ್ಳಿ. ಇದನ್ನು ಇವಾಗ ಗುಲಾಬಿ ಗಿಡ ರೀಪಾಟ್ ಮಾಡುವಾಗ ಹಾಕೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇವಾಗ ರೀಪಾಟಿಂಗ್ ಮಾಡುವಾಗ ತೆಗೆದಂಥ ಹಳೆ ಮಣ್ಣಿರುತ್ತಲ್ವ, ಅದಕ್ಕೆ ಸುಣ್ಣ, ಮರಳು, ಗೊಬ್ಬರ, ಸುಡುಮಣ್ಣು, ಸ್ವಲ್ಪ ಬೂದಿ ಇವೆಲ್ಲವನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಂಟ್ ಡಬ್ಬಗಳಲ್ಲಿ ಹಾಕಿ ಗಟ್ಟಿ ಮುಚ್ಚಳ ಹಾಕಿ ಮುಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಪಾಟ್ ಮಿಕ್ಸಿಗೆ ರೆಡಿ ಮಾಡ್ಕೊಂಡಂಥ ಮಣ್ಣು ಕೂಡ ಎಕ್ಸ್ಟ್ರಾ ಇರೋದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಮ್ಮೆ ಗಿಡ ರೀಪಾಟ್ ಮಾಡುವಾಗ ಬೇಕಾಗತ್ತೆ ಅಂಥೇಳಿ ಈಗ ಈ ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ಆ ಕಡೆ ಕೂಡ ಮಣ್ಣಾಗಿರುತ್ತಲ್ಲ ಅಲ್ಲೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ರೀಪಾಟಿಂಗ್ ಎಲ್ಲ ಮಾಡಿದ ತಕ್ಷಣವೇ ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ. ಇಲ್ಲ ಅಂದರೆ ಮಣ್ಣಾಗಿ ಎಲ್ಲ ಕಡೆ ಗಲೀಜಾಗುತ್ತೆ. ಅದು ಮಳೆ ನೀರೆಲ್ಲ ಬಂದಮೇಲೆ ಅಲ್ಲೆಲ್ಲ ಮಣ್ಣೀರು ಹರಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಕಡೆ ಗಲೀಜು ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇವಾಗ ಸಂಡೇ ಬಂತು ಅಂದರೆ ತುಂಬಾ ಕೆಲಸ ಇರುತ್ತೆ. ಪ್ರತಿನಿತ್ಯ ಯಾವೆಲ್ಲ ಕೆಲಸಗಳು ಪೆಂಡಿಂಗ್ ಇರುತ್ತೆ ನೋಡಿ, ಆ ಎಲ್ಲ ಕೆಲಸನೂ ಕೂಡ ಸಂಡೇನೇ ಮಾಡ್ಕೊಳ್ಳೋದಾಗ್ಬಿಟ್ಟಿದೆ ಇವಾಗ. ಅದಕ್ಕೆ ಬೇಗ ಕ್ಲೀನಿಂಗ್ ಮಾಡ್ಕೊಂಡು ಹೋಗಿ ಅಡುಗೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಕೆಳಗಡೆ ಎಲ್ಲ ಕ್ಲೀನಿಂಗ್ ಆಗಬೇಕು. ನಾನು ಗ್ರೋ ಬ್ಯಾಗಲ್ಲಿ ನೆಲಬಸಲೆ ಹಾಕ್ಕೊಂಡಿದ್ದೆ. ಬೋಳಿ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಈಗ ಹಸಿ ಮತ್ತು ಕರ್ಕಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಾಡೋಣ ಅಂತೇಳಿ. ಈ ವರ್ಷ ಈ ಅರಿಶಿನ ಕಿತ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಲಾಸ್ಟ್ ಇಯರ್ ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೆ. ಶುಂಠಿ ಕೂಡ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಗ್ತಿದೆ. ನಾವೇನಾದರೂ ಬೆಳೆಸಿದ್ರೆ ಚೆನ್ನಾಗಿ ಬಂತಂದರೆ ತುಂಬಾ ಖುಷಿ. ಅದರಲ್ಲಿ ಮಳೆಗಾಲದಲ್ಲಂತೂ ಚೆನ್ನಾಗಿ ಬಂದೇ ಬರುತ್ತೆ. ಬೆಳಿಗ್ಗೆ 8 ಗಂಟೆಗೆ ತಿಂಡಿ ತಿಂದಿದ್ವಿ. ಈಗ 11 ಗಂಟೆ ಆಗ್ತಾಯಿದೆ. ಮಕ್ಕಳು ಹಸುವೆ ಮ್ಯಾಗಿ ಬೇಕು ಅಂತ ಕೇಳ್ತಾ ಇದ್ರು. ಅದಕ್ಕೆ ಇಲ್ಲಿ ಮ್ಯಾಗಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಮಾಡಿಕೊಡೋದು ತುಂಬಾ ಅಪರೂಪ. ನಿನ್ನೆ ಹಸ್ಬೆಂಡ್ ತೊಗೊಂಡು ಬಂದಿದ್ರು.
ಅರಿಶಿ ಬೇಕಂತ ತುಂಬ ಕೇಳ್ತಾ ಇದ್ಲಂತೆ. ಅರಿಶಿನ ಕರ್ಕೊಂಡು ಹೋಗಿದ್ರು ಆಚೆ. ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ರು, ಅದಕ್ಕೆ ಮಾಡ್ತಾಯಿದ್ದೀನಿ. ಆವಾಗವಾಗೆಲ್ಲ ಮಾಡ್ಕೊಡೋಕ್ಕೆ ಹೋಗಲ್ಲ ನಾನು. ಇವಾಗ ಈವ್ನಿಂಗ್ ಟೈಮಲ್ಲಿ ಟೆರೆಸಿಗೆ ಬಂದಿದ್ದೀನಿ. ಬಟ್ಟೆ ತೆಕ್ಕೊಂಡು ಹೋಗೋಣ ಅಂತೇಳಿ. ಚಿಕ್ಕದಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಬಟ್ಟೆ ಎಲ್ಲ ಚೆನ್ನಾಗಿ ಒಣಗ್ಕೊಂಡಿದೆ. ಆದರೆ ಬಿಸಿಲಲ್ಲಿ ಒಣಗಿದಷ್ಟು ಗರಿಯಾಗಿ ಒಣಗೋದಿಲ್ಲ. ಇವಾಗ ಮಳೆಗಾಲದಲ್ಲಿ ಒಂಥರ ತಂಪಾಗಿಯೇ ಇರುತ್ತೆ ಬಟ್ಟೆ. ಗಾಳಿಗೆ ಒಣಗೋದಲ್ವ, ಅಷ್ಟೊಂದೇನು ಗರಿಯಾಗಿರೋದಿಲ್ಲ. ಹಾಗೆ ಬಟ್ಟೆ ಎಲ್ಲ ತೆಕ್ಕೊಂಡು ಬಂದು ಈರುಳ್ಳಿ ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಣ್ಣೆಲಿ ಕರ್ಕೊಂಡಿದ್ದೆಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ. ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ, ಹಸ್ಬೆಂಡ್ಗೆ ಎಲ್ಲರಿಗೂ ತುಂಬ ಇಷ್ಟ. ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಎಣ್ಣೆಲಿ ಕರೆದಿದ್ದು ಅಷ್ಟೊಂದೇನು ಇಷ್ಟ ಅಲ್ಲ, ಆದರೂ ಪರವಾಗಿಲ್ಲ, 1-2 ತಿನ್ಬೋದು. ಕಾಫಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ಈವ್ನಿಂಗ್ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ರೆಸಿಪಿ ಮಾಡಿದೆ ಅಂತ ಶೇರ್ ಮಾಡೋದಕ್ಕೆ ಹೋಗಿಲ್ಲ. ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ಆಮೇಲೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.